ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಕುರುಡುಮಲೆ ವಿನಾಯಕನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ. ಇದು ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನಲ್ಲಿ ಬರ್ತಕ್ಕಂಥ ಒಂದು ವಿಶೇಷವಾದಂಥ ವೆರಿ ಪವರ್ಫುಲ್ ದೇವಸ್ಥಾನ ಅಂತ ಹೇಳ್ಬೋದು. ಇದು ಬೆಂಗಳೂರಿಂದ ಕೇವಲ 99 ಕಿಲೋಮೀಟರ್ ದೂರದಲ್ಲಿ ಇರತಕ್ಕಂಥ ಒಂದು ವಿಶೇಷವಾದಂಥ ಒಂದು ಜಾಗ. ಆ ಜಾಗವನ್ನು ಎಕ್ಸ್ಪ್ಲೋರ್ ಮಾಡೋಣ, ಬನ್ನಿ ನೋಡೋಣ. ಈ ದೇವಸ್ಥಾನಕ್ಕೆ ಕುರುಡುಮಲೆ ದೇವಸ್ಥಾನ ಅಂತ ಕರೆಯೋದು ಏನೆಂದರೆ ವಿಶೇಷ. ಕುರುಡುಮಲೆ ಎಂಬ ಹೆಸರು ಕೂಡು ಮತ್ತು ಮಲೆ ಎಂಬ ಪದಗಳಿಂದ ಬಂದಿದೆ. ಇದರರ್ಥ ಸೇರುವ ಮತ್ತು ಭೇಟಿಯಾಗುವ ಸ್ಥಳವೆಂದು ಅರ್ಥ. ಸ್ಥಳೀಯರ ನಂಬಿಕೆಗಳಂತೆ ಈ ಸ್ಥಳವು ದೇವರುಗಳಿಗೆ ಬೇಸರವಾದಾಗ ಅವರು ಕಾಲ ಕಳೆಯುವ ಉದ್ದೇಶದಿಂದ ಭೂಮಿಗೆ ಇಳಿದು ಬರುವ ಸ್ಥಳವೆಂದು ಭಾವಿಸಲಾಗಿದೆ. ಹಾಗೆ ಈ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಿರತಕ್ಕಂಥದ್ದು ದೇವಾನು ದೇವತೆಗಳು ಕೂಟಾದ್ರಿ ಅಥವಾ ಕುರುಡುಮಲೆ ಅಂತ ಈ ದೇವಸ್ಥಾನದ ಹೆಸರು ಕರೀತಾರೆ ಸ್ನೇಹಿತರೆ. ಹಾಗೆ ಈ ಗರ್ಭದ ಗುಡಿಯಲ್ಲಿ ನಮಗೆ ನೋಡಲಿಕ್ಕೆ ಸಿಗೋದು 13.5 ಅಡಿ ಇರತಕ್ಕಂಥ ಒಂದು ವಿನಾಯಕನ ದೇವಸ್ಥಾನ, ಅದು ಗಣೇಶನ ದೇವಸ್ಥಾನ ಅಂತ ಹೇಳ್ಬೋದು. ಅಷ್ಟೇ ಅಪರೂಪವಾದಂಥ ವೆರಿ ಪವರ್ಫುಲ್ ದೇವಸ್ಥಾನ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ ಸ್ನೇಹಿತರೆ. ಪ್ರತಿದಿನ ಭಕ್ತಾದಿಗಳು ತಮ್ಮ ಕೋರಿಕೆಗಳನ್ನು ಈಡೇರಿಸಿಕೊಳ್ಳಲು ಈ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗೋದೊಂದು ವಿಶೇಷವಾದಂಥ ಒಂದು ಜಾಗ. ಅದುವೇ ಕುರುಡುಮಲೆ ವಿನಾಯಕನ ದೇವಸ್ಥಾನ. ಇದು ಇರ್ತಕ್ಕಂಥದ್ದು ಮುಳಬಾಗಿಲು ತಾಲೂಕಿನ ಕೋಲಾರ ಜಿಲ್ಲೆಯಲ್ಲಿ ಅಂತ ಹೇಳ್ಬೋದು ಸ್ನೇಹಿತರೆ. ಬನ್ನಿ ಇನ್ನೂ ಇದರ ವಿಶೇಷ ಬಗ್ಗೆ ಮುಂದೆ ತಿಳಿದುಕೊಳ್ಳೋಣ. ಹಾಗೆ ಈ ದೇವಸ್ಥಾನ ಕೆತ್ತಿರತಕ್ಕಂಥವ್ರು ಕಟ್ಟಿರತಕ್ಕಂಥವ್ರು ಬಂದುಬಿಟ್ಟು ಇತಿಹಾಸ ಪ್ರಸಿದ್ಧ ಶಿಲ್ಪಿಗಳಾದ ಜಕಣಾಚಾರಿ ಮತ್ತು ಅವನ ಮಗ ಡಕಣಾಚಾರಿ ಇಬ್ಬರು ವಿನ್ಯಾಸಗೊಳಿಸಿರುವುದು ಎಂದು ಹೇಳಲಾಗುತ್ತಿದೆ ಸ್ನೇಹಿತರೆ. ಹಾಗೆ ಈ ದೇವಸ್ಥಾನದ ಜಾಗ ನೋಡ್ತಾ ಇದ್ದಾರೆ ಸ್ನೇಹಿತರೆ, ಅಷ್ಟೇ ಅದ್ಭುತವಾಗಿದೆ. ಹಾಗೆ ದೇವಸ್ಥಾನದ ಗಣೇಶನ ಎದುರುಗಡೆ ಮೂಷಕ ವಾಹನ ಕೂಡ ಇಲ್ಲಿ ನಮಗೆ ಪ್ರತಿಷ್ಠಾಪನೆ ಮಾಡೋದು ಸಿಗುತ್ತದೆ ಸ್ನೇಹಿತರೆ. ಹಾಗೆ ನಾವು ನೋಡಿರ್ತಕ್ಕಂಥದ್ದು ಈ ಗಣೇಶ ಪ್ರತಿದಿನ ಕೂಡ ಬೆಳೀತಾ ಇರೋದು ಒಂದು ವಿಶೇಷ. ಹಾಗೆ ಗರ್ಭದ ಗುಡಿಯಲ್ಲಿ ಹೇಗಿದೆ ನೋಡಿ ತೋರಿಸ್ತೀನಿ. ಹಾಗೆ ಅರ್ಚಕರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಆದಿಪೂಜ್ಯಾಯ ದೈವಾಯ ದಂತಮೋದಕಧಾರಿಣೆ ವಲ್ಲಭ ಪ್ರಾಣಗಾಂಧಾಯ ಶ್ರೀ ಗಣೇಶಾಯ ಮಂಗಳಂ. ಶ್ರೀ ಕ್ಷೇತ್ರ ಕೂಟಾದ್ರಿ ಕುರುಡುಮಲೆ. ಇಲ್ಲಿ ಗಣಪತಿ ಪ್ರತಿಷ್ಠೆ ಮಾಡಿ 4 ಯುಗ ಆಗಿದೆ. ಕೃತಿಯುಗ, ತ್ರೇತ್ರಾಯುಗ, ದ್ವಾಪರಯುಗ, ಕಲಿಯುಗ ಅಂತೇಳಿ. ಮೊದಲನೇ ಯುಗದಲ್ಲಿ ಕೃತಿಯುಗದಲ್ಲಿ ತ್ರಿಪುರಾಸುರ ಎಂಬ ರಾಕ್ಷಸ, ಆ ರಾಕ್ಷಸನ್ನ ಸಂಹಾರ ಮಾಡೋದಕ್ಕೋಸ್ಕರ ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿಗಳು ಸೇರಿ ಸ್ವಾಮಿನ ಇಲ್ಲಿ ಸಾಲಿಗ್ರಾಮ ಶಿಲೆಯಲ್ಲಿ ಪ್ರತಿಷ್ಠೆ ಮಾಡಿರ್ತಕ್ಕಂಥದ್ದು. ಈ ಪ್ರತಿಷ್ಠೆಗೆ 33 ಕೋಟಿ ದೇವಾನುದೇವತೆಗಳು ಈ ಜಾಗದಲ್ಲಿ ಕೂಡಿರೋದ್ರಿಂದ, ಸುತ್ತಲೂ ಬೆಟ್ಟ ಇರೋದ್ರಿಂದ ಕೂಟಾದ್ರಿ ಕೂಡುಮಲೆ ಅಂತ ಹೆಸರು. ಜನರ ಹಾಡು ಭಾಷೆಯಲ್ಲಿ ಕಲಿತು ಅರ್ಥವಿಲ್ಲದರ ಕೂಡು ಹೋಗಿ ಕುರುಡುಮಲೆ ಅಂತಾಗಿದೆ. ಲಂಕೆಯಲ್ಲಿ ಸೀತಾ ಇರಬೇಕಾದ್ರೆ ಶ್ರೀರಾಮಚಂದ್ರಮೂರ್ತಿಗಳು ಬಂದು ದರ್ಶನ ಕೊಟ್ಟಿದ್ದಾರೆ ಅಂತೇಳಿ. ದ್ವಾಪರ ಯುಗದಲ್ಲಿ ಕೃಷ್ಣನಿಗೆ ಸಮಂತಕಮಣಿ ಅಪವಾದ ಬಂದಾಗ ಪಂಚಪಾಂಡವರು ಬಂದು ದರ್ಶನ ಕೊಟ್ಟಿದ್ದಾರೆ ಅಂತೇಳಿ. ಕೃತಿ, ತ್ರೇತ್ರ, ದ್ವಾಪರ 3 ಯುಗದಲ್ಲೂ ದೇವಸ್ಥಾನ ಇರಲಿಲ್ಲ, ಬರೀ ದೇವರು ಮಾತ್ರ ಬಯಲಲ್ಲಿ ಇದ್ದಿದ್ದು. ಈ ಕಲಿಯುಗದಲ್ಲಿ ಕೃಷ್ಣದೇವರಾಯರ ಕಾಲದಲ್ಲಿ ದೇವಸ್ಥಾನ ಕಟ್ಟಿರ್ತಕ್ಕಂಥದ್ದು. ಗಣಪತಿ ಹಬ್ಬದ ಮಾನೆ ರಥೋತ್ಸವ ನಡೆಯುತ್ತೆ. ಏಕಶಿಲಾ ಸಾಲಿಗ್ರಾಮ, ಇಡೀ ಪ್ರಪಂಚದಲ್ಲಿ ಇಷ್ಟು ದೊಡ್ಡ ಸಾಲಿಗ್ರಾಮ ಶಿಲೆ ಎಲ್ಲೂ ಇಲ್ಲ. ಗಣಪತಿ ಕಾಂಪೌಂಡ್ ಹಿಂಭಾಗ ಒಂದು ಬಂಡೆ ಮೇಲೆ ನೆಲೆಸಿರುವಂತಹ ಶ್ರೀದೇವಿ ಭೂದೇವಿ ಸಮೇತ ಚಂದ್ರಕೇಶ್ವರ ಸ್ವಾಮಿ ದೇವಾಲಯ. ಅದು ಸುಮಾರು 2000 ವರ್ಷ ಇತಿಹಾಸವುಳ್ಳದ್ದು. ಒಂದು 700-800 ವರ್ಷಕ್ಕೆ ಮುಂಚೆ ಕಾರಣಾಂತರಗಳಿಂದ ಶಿಥಿಲಗೊಂಡಿತ್ತು. ಈಗ ಪುನರ್ಜೀರ್ಣೋದ್ಧಾರ ಆಗಿ 2 ವರ್ಷ ಆಗಿರ್ತಕ್ಕಂಥದ್ದು. ವಿಶೇಷವಾಗಿ ಒಂದು ಬಂಡೆ ಮೇಲೆ ಶ್ರೀನಿವಾಸ ನಿಲ್ಲಿಸಿರುವುದರಿಂದ ಶನಿದೋಷ ಇದ್ದರೆ ನಿವಾರಣೆ ಆಗುತ್ತೆ. ಹಾಗಾಗಿ ಪ್ರತಿ ಪೌರ್ಣಮಿಗೆ ಶನಿಶಾಂತಿ ಹೋಮ ಹಾಗೂ ಸುದರ್ಶನ ಹೋಮ ಅಲ್ಲಿ ಸಾಮೂಹಿಕವಾಗಿ ನಡೆಯುತ್ತೆ. ಹಾಗೂ ಶ್ರವಣ ನಕ್ಷತ್ರದಲ್ಲಿ ತಿರುಮಂಜನಾಭಿಷೇಕ, ಪ್ರತ್ಯೇಕವಾಗಿ ಕಲ್ಯಾಣೋತ್ಸವ ಮಾಡಿಸಬಹುದು. ದೇವಾಲಯವು ಗರ್ಭಗುಡಿಯ ಭಾಗ ಬೈಸಂದ್ರ ಕಾಲದ್ದು, ಆಚೆ ಪ್ರಾಂಗಣ ಕೃಷ್ಣದೇವರಾಯರ ಕಾಲದ್ದು. ಇಬ್ಬರ ಒಂದು ಶಿಲ್ಪಕಲೆಯನ್ನು ಹೊಂದಿರತಕ್ಕಂಥದ್ದು. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನೋಡಿದ್ರಲ್ಲ ಸ್ನೇಹಿತರೆ, ಇವರು ಪ್ರಧಾನ ಅರ್ಚಕರು. ಇವರಿಗೆ ನಮ್ಮ ಒಂದು ವಂದನೆ ಸಲ್ಲಿಸ್ತೀನಿ ಸ್ನೇಹಿತರೆ. ಯಾಕಂದರೆ ಅವರು ನಮಗೋಸ್ಕರ ಈ ವಿಡಿಯೋ ಮಾಡಲಿಕ್ಕೆ ತುಂಬ ಸಪೋರ್ಟ್ ಮಾಡಿದರು. ಹಾಗೆ ಈ ದೇವಸ್ಥಾನದ ಇನ್ನೊಂದು ವಿಶೇಷ ಏನಂತಂದರೆ ಸ್ನೇಹಿತರೆ,
ಇದು ಡಂಕನಾಚಾರಿ ಅವರು ಕಟ್ಟಿರ್ತಕ್ಕಂಥ ಒಂದು ವಿಶೇಷವಾದ ಕೆತ್ತನೆಯಿಂದ ಮಾಡಿರ್ತಕ್ಕಂಥ ಒಂದು ತುಂಬ ಅದ್ಭುತವಾದ ಒಂದು ದೇವಸ್ಥಾನ ಅಂತ ಹೇಳ್ಬೋದು. ದಯವಿಟ್ಟು ನೀವು ಕೂಡ ಈ ದೇವಸ್ಥಾನಕ್ಕೆ ಒಂದು ಬಾರಿ ವಿಸಿಟ್ ಮಾಡಿ, ನಿಮ್ಮ ಕೋರಿಕೆಗಳನ್ನು ಈಡೇರಿಸ್ಕೊಳ್ಳಿಕ್ಕೆ ಒಂದು ಬಾರಿ ವಿಸಿಟ್ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ. ಇದು ಇರ್ತಕ್ಕಂಥದ್ದು ಮುಳಬಾಗಿಲು ತಾಲೂಕಿನ ಕುರುಡುಮಲೆ ಎಂಬ ಜಾಗದಲ್ಲಿ. ಈ ಕುರುಡುಮಲೆ ದೇವಸ್ಥಾನದ ವಿಶೇಷ ನೀವು ತಿಳ್ಕೊಂಡಾಯ್ತು ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಈ ವಿಡಿಯೋದಲ್ಲಿ ಒಂದು ಎಕ್ಸ್ಪ್ಲೋರಿಂಗ್ ವಿಡಿಯೋ ಮಾಡಿದ್ದೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಇದರಿಂದ ನೀವೇನಾದ್ರು ಕಲ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ದೇವಸ್ಥಾನದ ಪಕ್ಕದಲ್ಲಿ ನಮಗೆ ಕಲ್ಯಾಣಿ ಕೂಡ ನೋಡಲಿಕ್ಕೆ ಸಿಗುತ್ತದೆ. ಆ ಕಲ್ಯಾಣಿ ನೋಡಿದ ಕೂಡಲೇ ಇನ್ನೂ ಈ ದೇವಸ್ಥಾನದ ಪಕ್ಕದಲ್ಲಿ ಇನ್ನೊಂದು ವಿಶೇಷವಾದ ಒಂದು ದೇವಸ್ಥಾನ ನಿಮ್ಗೆ ಕರ್ಕೊಂಡು ಹೋಗ್ತೇನೆ. ಅದುವೇ ಚೆನ್ನಕೇಶವ ಸ್ವಾಮಿ ದೇವಾಲಯ. ಹಾಗೆ ಇದರಲ್ಲಿ ಇರ್ತಕ್ಕಂಥದ್ದು ಪ್ರಸಿದ್ಧ ಶ್ರೀದೇವಿ ಭೂದೇವಿ ಸಮೇತ ಚೆನ್ನಕೇಶವ ದೇವಸ್ಥಾನ ಅಂತ ಹೇಳ್ಬೋದು. ಅದುವೇ ಕೂಟಾದ್ರಿ ಅಂದರೆ ಕುರುಡುಮಲೆ ಅಂತ ಸ್ನೇಹಿತರೆ. ಬನ್ನಿ ಒಳಗಡೆ ಕರ್ಕೊಂಡು ಹೋಗ್ತೀನಿ. ಹಾಗೆ ದೇವರ ದರ್ಶನ ಕೂಡ ನಿಮಗೆ ಮಾಡಿಸ್ತೀನಿ ಸ್ನೇಹಿತರೆ. ನೋಡಿ, ದೇವರ ದರ್ಶನ ಗರ್ಭಗುಡಿಯಲ್ಲಿ ನಿಮಗೂ ಕೂಡ ದರ್ಶನ ಮಾಡಿದ್ದೇನೆ. ಹಾಗೆ ಇಲ್ಲಿ ಅನ್ನದಾಸೋಹ ಕೂಡ ಪ್ರತಿದಿನ ಇರುತ್ತೆ. ನಾವು ಕೂಡ ವಿಶೇಷವಾಗಿ ಅನ್ನದಾಸೋಹ ಕೂಡ ಮಾಡಿದ್ದೇವೆ ಸ್ನೇಹಿತರೆ. ನೋಡಿ, ಇದು ಚೆನ್ನಕೇಶವನ ದೇವಾಲಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದೆಲ್ಲ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ನನ್ನ ಫ್ರೆಂಡ್ ಬಾಲಾ ಅವರಿಂದ ಮಾತ್ರ ಸಾಧ್ಯ ಆಗಿತ್ತು. ಹಾಗೆ ನನ್ನ ಟ್ರಾವೆಲ್ ಪಾರ್ಟ್ನರ್ ಆಗಿತ್ತು ನಾನು ಮತ್ತು ನನ್ನ ಕನಸು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸ್ನೇಹಿತರೆ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಕಲ್ಪನಾ ಕಾಂತು ಲೈಫ್ ಸ್ಟೈಲ್ ಅಂತ ಹೇಳ್ತೀನಿ ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.